ಅತ್ತ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳದ ಪ್ರಯುಕ್ತ ಪುಣ್ಯ ಸ್ನಾನ ನಡೀತಾ ಇದ್ರೆ ಇತ್ತ ದಕ್ಷಿಣ ಕಾಶಿ ಎನಿಸಿರುವಂತಹ ಮೈಸೂರು ಜಿಲ್ಲೆಯ ಟಿ ನರಸೀಪುರದ ತ್ರಿವೇಣಿ ಸಂಗಮದಲ್ಲಿ 6 ವರ್ಷಗಳ ಬಳಿಕ ಕುಂಭಮೇಳ ನಡೀತಾ ಇದೆ. ಸಾವಿರಾರು ಭಕ್ತರು ಆಗಮಿಸಿ ಪುಣ್ಯ ಸ್ನಾನವನ್ನ ಮಾಡ್ತಿದ್ದಾರೆ. ಪ್ರಯಾಗ್ರಾಜ್ ಮಹಾಕುಂಭಮೇಳದ ಹೊತ್ತಲ್ಲೇ ಇಲ್ಲೂ ಕೂಡ ಕುಂಭಮೇಳ ನಡೀತಾ ಇದೆ. ಸರ್, ಪ್ರಯಾಗ್ರಾಜ್ ಆಬ್ವಿಯಸ್ಲಿ ಎಲ್ಲರಿಗೂ ಹೋಗ್ಬೇಕಂತ ಇಷ್ಟ ಇರುತ್ತೆ, ಬಟ್ ಹೋಗಕ್ಕಾಗ್ದಾನೆ ಇರೋರು ಇಲ್ಲಿ ಆರಾಮ್ಸೆ ಬರ್ಬೋದು. ನಾವು ಪ್ರಯಾಗ್ರಾಜ್ಗೆ ಹೋಗೋಕ್ಕಾಗಲಿಲ್ಲ, ಅದಕ್ಕೋಸ್ಕರ ಇಲ್ಲೇ ಬಂದ್ಬಿಟ್ವಿ. ಅದೇ ಇಲ್ಲೇ ಪ್ರಯಾಗ್ರಾಜ್ನ ಮುಗಿಸ್ಕೊಂಡು ತಿರುಮಕೂಡಲು ನರಸೀಪುರ ಅಥವಾ ಟಿ ನರಸೀಪುರ ಕರ್ನಾಟಕದ ದೇವಾಲಯಗಳ ನಗರ. ತಿರುಮಕೂಡಲು ನರಸೀಪುರದಲ್ಲಿ 3 ಪುಣ್ಯ ನದಿಗಳು ಕೂಡೋ ಸಂಗಮ ಪವಿತ್ರ ಕ್ಷೇತ್ರ. ಉತ್ತರ ಕಾಶಿ ಪ್ರಯಾಗ್ರಾಜ್ನಲ್ಲಿ 144 ವರ್ಷಗಳ ಬಳಿಕ ಶತಮಾನದ ಮಹಾಕುಂಭಮೇಳ ವೈಭವದಿಂದ ನಡೀತಿದ್ರೆ, ಇತ್ತ ದಕ್ಷಿಣ ಕಾಶಿ ಟಿ ನರಸೀಪುರದ ಸಂಗಮದಲ್ಲೂ ಪುಣ್ಯ ಸ್ನಾನ ಪಾವನ ಎನಿಸಿದೆ. ಕರುನಾಡಲ್ಲೂ ಮೇಳೈಸಿದ ಕುಂಭಮೇಳ ಕಲರವ. ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದ ಅಪಾರ ಭಕ್ತಗಣ. ಕಾವೇರಿ, ಕಪಿಲ, ಗುಪ್ತಗಾಮಿನಿ, ಸ್ಫಟಿಕ ನದಿಗಳ ಪವಿತ್ರ ಸಂಗಮ ಕ್ಷೇತ್ರ. ಕಣ್ಣು ಹಾಯಿಸಿದಷ್ಟೂ ಭಕ್ತರಿಂದ ಪುಣ್ಯ ಸ್ನಾನ. ಮೈಸೂರಿನ ಟಿ ನರಸೀಪುರದ ಅಗಸ್ತ್ಯೇಶ್ವರನ ಪವಿತ್ರ ಕ್ಷೇತ್ರ ಸಂಗಮದಲ್ಲಿ ದಕ್ಷಿಣ ಭಾರತದ 13ನೇ ಕುಂಭಮೇಳ ನಡೆಯುತ್ತಿದೆ. 3 ದಿನಗಳ ಕಾಲ ನಡೆಯಲಿರುವ ಕುಂಭಮೇಳದ ಮೊದಲ ದಿನವಾದ ಇಂದು ಸಾವಿರಾರು ಭಕ್ತರು ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದ್ರು. 6 ವರ್ಷಗಳ ಬಳಿಕ ನಡೆಯುತ್ತಿರುವ ಕುಂಭಮೇಳದಲ್ಲಿ ದೇಶ ವಿದೇಶಗಳಿಂದ ಆಗಮಿಸುತ್ತಿರುವ ಭಕ್ತಗಣ ಸಂಗಮದಲ್ಲಿ ಮಿಂದೇಳ್ತಿದೆ. ಇಂದು ಬೆಳಗ್ಗೆ 9 ರಿಂದ 9:30ರೊಳಗೆ ಶುಭ ಮೀನ ಲಗ್ನ ಹಾಗೂ ಮಧ್ಯಾಹ್ನ 12 ರಿಂದ 1 ಗಂಟೆಯವರೆಗೆ ಋಷಭ ಲಗ್ನದಲ್ಲಿ ಭಕ್ತಗಣ ಪುಣ್ಯ ಸ್ನಾನ ಮಾಡಿ ಅಗಸ್ತ್ಯೇಶ್ವರ ಹಾಗೂ ಮಹಾಲಕ್ಷ್ಮಿ ಸಮೇತ ಗುಂಜಾ ನರಸಿಂಹಸ್ವಾಮಿಯ ದರ್ಶನ ಪಡೆದ್ರು. ಸರ್, ಪ್ರಯಾಗ್ರಾಜ್ ಆಬ್ವಿಯಸ್ಲಿ ಎಲ್ಲರಿಗೂ ಹೋಗ್ಬೇಕಂತ ಇಷ್ಟ ಇರುತ್ತೆ, ಬಟ್ ಹೋಗಕ್ಕಾಗ್ದಾನೆ ಇರೋರು ಇಲ್ಲಿ ಆರಾಮ್ಸೆ ಬರ್ಬೋದು. ಎಲ್ಲ ಕನ್ವೀನಿಯೆಂಟ್ ಇದೆ, ಬಸ್ಸಸ್ ಇದೆ, ಓನ್ ವೆಹಿಕಲ್ಸಲ್ಲಿ ಬರೋರ್ಗೇನು ತುಂಬ ಕನ್ವೀನಿಯೆಂಟ್ ಇದೆ. ನಾವು ಎವ್ರಿ ಇಯರ್ ಯೂಶಲಿ ಬರ್ತೀವಿ, ಅಂದರೆ ಕುಂಭಮೇಳ ಅಲ್ಲ ಅಂದ್ರೂ ಹಾಗೆ ಬಂದು ತ್ರಿವೇಣಿ ಸಂಗಮಕ್ಕೆ ಹೋಗಿ ಬರ್ತಿದ್ವಿ. ಸೊ ಈಗ ಹೇಗಿದ್ರೂ ಒಳ್ಳೆ ಒಕೇಶನ್ ಇತ್ತಲ್ಲ ಅಂತ ಹೇಳಿ ಬಂದಿದ್ದೇವೆ. ಖುಷಿ ಆಗತ್ತೆ ಸರ್, ಮೈಸೂರಿಗೆ ಹತ್ರ ಇರೋ ಊರು. ಸೊ ಏನೇ ಸ್ಪೆಷಲ್ ಒಕೇಶನ್ ಇದ್ರು ಮೈಸೂರು ಅವ್ರಿಗೆ ಕನ್ವೀನಿಯೆಂಟ್ ಇದೆ ಅಲ್ಲ ಅನ್ನೋದು ಖುಷಿ ಆಗುತ್ತೆ. ಬೆಳಗಾವಿ ಬೆಳಗಾವಿ ಗೋಕಾಕ್ ಹೇಗೆ ಅನಿಸ್ತಿದೆ ಸರ್? ಚೆನ್ನಾಗಿದೆ ಸರ್. ಏನಂತಂದ್ರೆ ನಾವು ಪ್ರಯಾಗ್ರಾಜ್ಗೆ ಹೋಗೋಕ್ಕಾಗಲಿಲ್ಲ, ಅದಕ್ಕೋಸ್ಕರ ಇಲ್ಲೇ ಬಂದ್ಬಿಟ್ವಿ. ಅದೇ ಇಲ್ಲೇ ಪ್ರಯಾಗ್ರಾಜ್ನ ಮುಗಿಸ್ಕೊಂಡ್ಬಿಟ್ವಿ. ಇನ್ನು ತ್ರಯೋದಶಿ ಪುಷ್ಯ ಪ್ರಾತಃ ಕಾಲ 9 ಗಂಟೆಗೆ ಶ್ರೀ ಅಗಸ್ತ್ಯೇಶ್ವರ ಸನ್ನಿಧಿಯಲ್ಲಿ ಅನುಜ್ಞೆ, ಪುಣ್ಯಾಹ, ಗಣಹೋಮ, ಪೂರ್ಣಾಹುತಿ, ಅಭಿಷೇಕ, ಮಹಾಮಂಗಳಾರತಿ ನಡೆದಿದೆ. ಸಂಜೆ ಧರ್ಮಸಭೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಿದೆ. 3 ದಿವಸನೂ ಸಂಜೆ 4 ಗಂಟೆಯಿಂದ 10 ಗಂಟೆ ತನಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಆಯೋಜನೆ ಮಾಡಿದ್ದೇವೆ. ಸೊ ಎಲ್ಲ ಭಕ್ತಾದಿಗಳು ಸಹ ತಮ್ಮ ನಂಬಿಕೆ ಅನುಸಾರ ತಾವು ಈ ಟಿ ನರಸೀಪುರದಲ್ಲಿ ಆಯೋಜನೆ ಮಾಡಲಾಗುತ್ತಿರುವ ಒಂದು ಕುಂಭಮೇಳದಲ್ಲಿ ಬಂದು ಭಾಗವಹಿಸಬೇಕಾಗಿ ಈ ಜಿಲ್ಲಾಡಳಿತ ವತಿಯಿಂದ ತಮ್ಮೆಲ್ಲರಿಗೂ ಸಹ ಈ ಮುಖಾಂತರ ಮುಕ್ತ ಆಹ್ವಾನ ನೀಡುತ್ತಿದ್ದೇನೆ. ಇಲ್ಲ, ಪ್ರೋಟೋಕಾಲ್ ಪ್ರಕಾರ ಎಲ್ಲರಿಗೂ ಸಹ ಈಗಾಗಲೇ ಆಹ್ವಾನ ನೀಡಿದ್ದೇವೆ. ಕುಂಭಮೇಳದ ಧಾರ್ಮಿಕ ಕಾರ್ಯಕ್ರಮಕ್ಕಾಗಿ ವೇದಿಕೆ ನಿರ್ಮಾಣ, ಸ್ವಚ್ಛತಾ, ಲೈಟಿಂಗ್ಸ್ ಅಳವಡಿಸಲಾಗಿದೆ. ಅಹಿತಕರ ಘಟನೆಗಳು ಜರುಗದಂತೆ ಪೊಲೀಸರು ಅಗತ್ಯ ಮುನ್ನೆಚ್ಚರಿಕೆ ಕಾರ್ಯ ಕೈಗೊಂಡಿದ್ದಾರೆ. ನದಿ ಪಾತ್ರದಲ್ಲಿ ಹದ್ದಿನ ಕಣ್ಣಿಟ್ಟಿದ್ದಾರೆ. ಮುಳುಗು ತಜ್ಞರು, ಅಗ್ನಿಶಾಮಕ ದಳದ ಸಿಬ್ಬಂದಿ ಹಾಗೂ 100 ಪೊಲೀಸರ ನಿಯೋಜನೆ ಮಾಡಲಾಗಿದೆ. 4 ಅಡಿಷನಲ್ SP, 11 DSP, 27 ಇನ್ಸ್ಪೆಕ್ಟ್ರು, 85 ಸಬ್ ಇನ್ಸ್ಪೆಕ್ಟ್ರು ಎಲ್ಲ ಒಳಗೊಂಡಂತೆ 1200ಕ್ಕೂ ಹೆಚ್ಚು ಅಧಿಕಾರಿ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡ್ಕೊಂಡಿದ್ರಿ. 4 KSRP, 7 DR ಇದನ್ನೆಲ್ಲ ನಾವು ನಿಯೋಜನೆ ಮಾಡಿಕೊಂಡು ಯಾವುದೇ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತ ಘಟನೆ ನಡೆದ ರೀತಿಯಲ್ಲಿ ನೋಡ್ಕೊಳ್ಳೋದು ಸಿದ್ಧತೆಯಲ್ಲಿ ಮಾಡ್ಕೊಂಡಿದ್ದೀವಿ.
ಒಟ್ಟಾರೆ ಟಿ ನರಸೀಪುರ ಸಂಗಮ ಕ್ಷೇತ್ರ ಕಾಶಿಗಿಂತಲೂ ಗುಲಗಂಜಿಯಷ್ಟು ಹೆಚ್ಚು ಪುಣ್ಯ ಕ್ಷೇತ್ರ ಎನಿಸಿದ್ದು ಇನ್ನೂ 2 ದಿನಗಳು ಕುಂಭಮೇಳ ಜರುಗಲಿದೆ. ಪ್ರಯಾಗ್ರಾಜ್ಗೆ ಹೋಗೋಕೆ ಸಾಧ್ಯವಾಗದ ಭಕ್ತರು ಇಲ್ಲಿಗೆ ಬಂದು ಪುಣ್ಯ ಸ್ನಾನ ಮಾಡೋ ಅಮೃತ ಘಳಿಗೆ ಎನಿಸಿದೆ. ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.